ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಅಲಿಯಾಸ್ ಬುಜ್ಜಿಗೆ ಕಾನೂನಿನ ಅರಿವಿಲ್ಲವೋ ಅಥವಾ ಇವರಿಗೆ ಸರಿಯಾಗಿ ಬುದ್ಧಿ ಹೇಳೋರು ಯಾರು ಇಲ್ವೋ ಗೊತ್ತಿಲ್ಲ. ಮೊನ್ನೆ ತಾನೇ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಪೊಲೀಸ್ ಅತಿಥಿಯಾಗಿದ್ದ ಈ ಮಹಾಶಯ ಈಗ ಸಾರ್ವಜನಿಕ ರಸ್ತೆಯಲ್ಲಿ ಪೆಟ್ರೋಲ್ ಬಾಂಬ್ ಸ್ಫೋಟಿಸಿ ಮತ್ತೊಂದು ದೊಡ್ಡ ಅವಾಂತರ ಮಾಡಿಕೊಂಡಿದ್ದಾರೆ. ಆ ದೃಶ್ಯಗಳನ್ನು ಒಮ್ಮೆ ನೀವೇ ನೋಡಿ. ಮತ್ತೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಪುಂಡಾಟ. ಪೆಟ್ರೋಲ್ ತುಂಬಿದ ಕವರ್ ಸ್ಫೋಟಿಸಿ ರೀಲ್ಸ್ ಶೋಕಿಗಾಗಿ ಕಾನೂನು ಗಾಳಿಗೆ ತೂರಿದ ಬಿಗ್ ಬಾಸ್ ಸ್ಪರ್ಧೆಯ ಮತ್ತೊಂದು ಅತಿರೇಕದ ವರ್ತನೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಪೆಟ್ರೋಲ್ ತುಂಬಿಸಿ ರಸ್ತೆಯ ಮೇಲೆ ಇಟ್ಟು ಅದರ ಮೇಲೆ ಪಟಾಕಿ ಹಚ್ಚಿ ಸ್ಫೋಟಿಸಿದ್ದಾರೆ. ಬೆಂಕಿ ದಗದಗನೆ ಹುರಿಯುತ್ತಿರುವಾಗಲೇ ಅದರ ಮುಂದೆ ಸ್ಟೈಲಿಶ್ ಆಗಿ ಬೈಕ್ ಮೇಲೆ ಕುಳಿತು ವಿಡಿಯೋ ಶೂಟ್ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿನಯ್ ಗೌಡ ಜೊತೆ ಸೇರಿ ಮಚ್ಚು ಹಿಡಿದಿದ್ದಕ್ಕೆ ಪೊಲೀಸರು ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದರು. ಆದರೆ ಆ ಕೇಸ್ನ ಬಿಸಿ ಆರುವ ಮುನ್ನವೇ ರಜತ್ ಅಲಿಯಾಸ್ ಬುಜ್ಜಿ ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇನ್ನು ವಿಡಿಯೋ ಬಗ್ಗೆ ಸುದ್ದಿ ಆಗ್ತಿದ್ದಂತೆ ರಜತ್ ಆಕ್ಟಿವ್ ಆಗಿ ವಿಡಿಯೋ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಇದೊಂದು ಪ್ರಮೋಷನ್ ವಿಡಿಯೋ ಅಷ್ಟೇ, ಇದು ಯಾರಿಗೂ ನೋವು ಮಾಡುವ ವಿಡಿಯೋ ಅಲ್ಲ ಎಂದು ತಿಳಿಸಿದ್ದಾರೆ. ತುಂಬಾ ಸೇಫ್ಟಿ ನೋಡ್ಕೊಂಡು ಮಾಡಿರುವಂತ ಒಂದು ಜಾಗ, ಅದು ಒಂದು ಕಾರ್ನರ್ ರೋಡ್ ಅಲ್ಲಿ ಮಾಡಿರುವಂತ ಒಂದು ವಿಡಿಯೋ. ಕನಕಪುರ ರೋಡ್ ಹತ್ರ ಒಂದು ಮಾಡಿರುವಂತ ಪ್ರಮೋಷನಲ್ ವಿಡಿಯೋ ಅದು. ಆಮೇಲೆ ಆ ಊರು ಅಧ್ಯಕ್ಷರ ಹತ್ರನು ಮಾತಾಡಿ, ಸರ್ ಈ ತರ ಒಂದು ಜಾಗದಲ್ಲಿ ಮಾಡ್ತಾ ಇದೀವಿ, ಇಸ್ ಇಟ್ ಸೇಫ್ ಅಂತ ಕೇಳ್ಕೊಂಡು ಪ್ರತಿಯೊಂದು ಸೇಫ್ಟಿ ನೋಡ್ಕೊಂಡು ಮಾಡಿರುವಂತ ಒಂದು ವಿಡಿಯೋ. ಯಾರಿಗೂ ಹಾನಿ ಮಾಡಿಲ್ಲ, ಆಗೂ ಇಲ್ಲ ಅಲ್ಲಿ. ಸೊ ಆತರ ಒಂದು ಪ್ರಮೋಷನಲ್ ವಿಡಿಯೋ ಮಾಡಬಾರ್ದಾಗಿತ್ತು. ಇದು ನಮ್ಗೆ ಬೇರೆ ಇಂಟೆನ್ಷನ್ ಯಾವುದೂ ಇಲ್ಲ. ಇಟ್ ವಾಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಆ ಪ್ರಮೋಷನಲ್ ವಿಡಿಯೋ ನಮ್ಮ ಟೀಮ್ ಅವ್ರು ಹಾಕಿರೋದು ನನಗೆ ಗೊತ್ತಿಲ್ಲ, ಅದನ್ನ ಡಿಲೀಟ್ ಮಾಡಿಸಿದೀನಿ. ಸದ್ಯ ಬೆಂಗಳೂರು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಪೊಲೀಸರು ಈ ವಿಡಿಯೋವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಘಟನೆ ಎಲ್ಲಿ ನಡೆದಿದೆ, ಯಾವಾಗ ನಡೆದಿದೆ ಮತ್ತು ಚಿತ್ರೀಕರಣಕ್ಕೆ ಅನುಮತಿ ಇತ್ತೆ ಎನ್ನುವ ಬಗ್ಗೆ ತನಿಖೆ ನಡೆಯುತ್ತಿದೆ. ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆಕ್ಟ್ ಮತ್ತು ನೆಗ್ಲಿಜೆನ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ ರಜತ್ ಅವರಿಗೆ ನೋಟಿಸ್ ನೀಡಲು ಪೊಲೀಸರು ಸಜ್ಜಾಗಿದ್ದಾರೆ. I don't like it. I avoid. But violence likes me. ಫೇಮಸ್ ಆಗಬೇಕು ಎನ್ನುವ ಹಂಬಲದಲ್ಲಿ ಯುವಜನತೆಗೆ ಮಾದರಿಯಾಗಬೇಕಾದ ಇಂತಹ ವ್ಯಕ್ತಿಗಳು ಈ ರೀತಿ ಕಾನೂನು ಉಲ್ಲಂಘನೆ ಮಾಡುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ. ಈ ಬಗ್ಗೆ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುತ್ತಾರಾ? ಮೀಡಿಯಾ ಮಾನಿಟರಿಂಗ್ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಆದರೆ ವಿಡಿಯೋ ಎಲ್ಲಿ ಶೂಟ್ ಮಾಡಲಾಗಿದೆ, ಯಾವಾಗ ಚಿತ್ರೀಕರಿಸಲಾಗಿದೆ, ಚಿತ್ರೀಕರಣಕ್ಕೆ ಅನುಮತಿ ಪಡೆಯಲಾಗಿದೆಯಾ ಇಲ್ವಾ ಅನ್ನೋದನ್ನ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಪೆಟ್ರೋಲ್ ಅನ್ನು ಕವರ್ನಲ್ಲಿ ತುಂಬಿಸಿ ಮುಂಜಾಗ್ರತಾ ಕ್ರಮ ಇಲ್ಲದೆ ಸ್ಫೋಟಿಸುವುದು ಕಾನೂನಿನ ಪ್ರಕಾರ ಅಪರಾಧ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.